ಸರ್, ತಾವು ಸಂಭಾಷಣೆ ಮಧ್ಯೆ ಏನು ಹೇಳಿದ್ರಿ ಅಂತ ಹೇಳಿದ್ರೆ, ತಮ್ಮ ಬಳಿ ಈ KSRTC ಡ್ರೈವರ್ಗಳು ತುಂಬ ಜನ ಬರ್ತಾರೆ, ಬೆನ್ನೋವು ಬೆನ್ಹುರಿ ಸಮಸ್ಯೆ ಅಂತ ಹೇಳಿ. ಸರ್, ಅವರಿಗೆ ತಾವು ಕಿವಿ ಮಾತು ಏನು ಹೇಳ್ತೀರಿ ಸರ್? ಈಗ ಒಂದು ಹೇಳಿದೆ, ಕೂಡೋದು ಟ್ರಾವೆಲಿಂಗ್. ಎನಿ ಡ್ರೈವರ್ ಆಗಲಿ ಎನಿ ಎಂಪ್ಲಾಯ್ ಆಗಲಿ ಕೂತ್ಕೊಂಡ್ರೆ ಸ್ಪೈನ್ ಹಾಳಾಗುತ್ತೆ ಒಂದೇದು. ಆಮೇಲೆ ಇವರಿಗೆ ಅಡಿಷ್ನಲ್ KSRTC ಅವ್ರಿಗೆ ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಗೆ, ಕ್ಯಾಬ್ ಡ್ರೈವರ್ಗೆ, ಆಮೇಲೆ ಇವು ಫುಡ್ ಸಪ್ಲೈ ಚೈನ್ ಅವರು ಬೈಕ್ ಓಡಿಸೋರಿಗೆ, ಇವ್ರಿಗೆ ಏನಾಗುತ್ತೆ, ಶಾಕ್ ಅಬ್ಸರ್ವರ್ ಸರಿಗಿರಲ್ಲ, ಜಂಪ್ ಆಗುತ್ತೆ. ಎಸ್ಪೆಷಲಿ ಬಸ್ ಡ್ರೈವರ್ಸು ಅವ್ರು ತಿರುಗಿ ನೋಡೋದು, ಬೆನ್ನು 9 out of 10 ಅವ್ರಿಗೆ ಸ್ಪೈನ್ ಇಶ್ಯೂ ಇದ್ದೇ ಇರುತ್ತೆ ಪಾಪ. ಅದಕ್ಕೆ ಈವನ್ ಯಾರು ಮೋರ್ ದೆನ್ 5 hours 6 hours ಪರ್ ಡೇ ಡ್ರೈವ್ ಮಾಡ್ತಾರೆ ಅವರಿಗೆ ಸ್ಪೈನ್ ತೊಂದರೆ ಬಂದೇ ಬರುತ್ತೆ. ಆಮೇಲೆ ಟ್ರ್ಯಾಕ್ಟರ್ ಓಡಿಸ್ತಾರಲ್ಲ, ಅದಕ್ಕಂತರೂ ಅದು ಫುಲ್ ಎತ್ತೆತ್ತು ಹಾಕಿರೋದ್ರಿಂದ ಸ್ಪೈನ್ ಹಾಳಾಗುತ್ತೆ. ಸಣ್ಣ ಹುಡುಗರು 20 years 30 years ಅವರು. ಆಮೇಲೆ ಜಾಸ್ತಿ ಹೊತ್ತು ಕೂಡೋದು. ಎನಿ ಡ್ರೈವರ್ ಮೋರ್ ದೆನ್ 2 hours ಒಂದೇ ಸ್ಟ್ರೆಚಲ್ಲಿ ಓಡಿಸ್ಬಾರ್ದು. ಒಂದು ಸ್ವಲ್ಪ ಬ್ರೇಕ್ ತಗೊಂಡು ವಾಕ್ ಮಾಡಬೇಕು. ಆಮೇಲೆ ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಅದು ಸ್ಪೈನ್ ಮೂವ್ಮೆಂಟ್ ಆಗಬೇಕು. ಆಮೇಲೆ ಕೂಡ ಪೋಸ್ಚರ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಶಾಕ್ ಅಬ್ಸರ್ವರ್ಸು, ರೂಟ್ಸ್ ಮ್ಯಾಟರ್ಸ್ ಲಾಟ್. ಕೆಲವೊಂದು ಏನ್ ಮಾಡಕ್ಕಾಗಲ್ಲ, ಬೆಂಗಳೂರು ರೋಡ್ ಇರ್ಲಿ, ಎಲ್ಲಾನು ಕರೆಕ್ಟ್ ಮಾಡಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಇರೋದು ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಇರೋದು ಮಾಡ್ಬೇಕಾದ್ರೆ ಬೆನ್ನಿನ ಮಸಲ್ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ನಾವು ಎಕ್ಸರ್ಸೈಸ್ ಮಾಡಲೇಬೇಕು. ಆಮೇಲೆ ಬ್ರೇಕ್ ತಗೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ. ಜಂಪ್ ಎಷ್ಟು ಬೇಕೋ ಅಷ್ಟು ಕಂಟ್ರೋಲಲ್ಲಿ ಓಡಿಸೋದು ನಮ್ಮ ಕೈಯಲ್ಲಿ. ಸ್ಟಾಪ್ ಬಂದ ತಕ್ಷಣ ಇಳಿದು ಒಂದು ಬ್ರೇಕ್ ಮಾಡೋದು. ಮತ್ತೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡ್ರೆ ಅದು ಡ್ಯಾಮೇಜ್ ಫರ್ದರ್ ಆಗಲ್ಲ. ಈಗ ಗೌರ್ಮೆಂಟ್ ಓಕೆ, ಈ ಪ್ರೈವೇಟ್ ಟ್ಯಾಕ್ಸಿ ಡ್ರೈವರ್ಸ್ ಅವರು ದುಡಿಯೋದ್ರಲ್ಲಿ ಅವ್ರ ಪಾಪ ಹಗಲು ರಾತ್ರಿ ಇದ್ದೇ ಇಲ್ಲ, ಬ್ರೇಕ್ ತಗೊಳ್ಳೋದೇ ಇಲ್ಲ ಅವರು ಸರ್. ಅವ್ರ ಸ್ಟ್ರೆಸ್ ಇಂದ ಬೆನ್ನಿನ ಮಸಲ್ ಸ್ಪ್ಯಾಸಮ್ ಹೋಗಿರುತ್ತೆ. ಅವ್ರು ಕೂಡ ಪೋಸ್ಚರ್ ಸರಿಗಿಲ್ಲ, ಶಾಕ್ ಅಬ್ಸರ್ವರ್ ಸರಿಗಿಲ್ಲ. 8-10 ಗಂಟೆ ಒಂದು ಕಾಲಲ್ಲಿ ನರಗಳ ವೀಕ್ನೆಸ್ ಬರುತ್ತೆ, ಸ್ಪೈನ್ ಮೇಲೆ ಲೋಡ್ ಬೀಳುತ್ತೆ. ಅದಕ್ಕೆ ಡ್ರೈವಿಂಗ್ ಮಾಡೋರು ಕಂಪಲ್ಸರಿ ಬ್ರೇಕ್ ತಗೊಳ್ಳೇಬೇಕು, ಎಕ್ಸರ್ಸೈಸ್ ಮಾಡಲೇಬೇಕು. ಅದು ಜಾಸ್ತಿ ಏನೋ ಚೇಂಜಸ್ ಬಂದ್ರೆ ಡಾಕ್ಟರ್ಗೆ ಫಾಲೋ ಮಾಡಬೇಕು. ಸರ್, ಅವರು ಅದೇ ಈ ಮಣಿ ಇರೋದು ಬೆನ್ನಿಗೆ, ಅದೆಲ್ಲ ಅಕ್ಯುಪ್ರೆಷರ್ ಅದೆಲ್ಲ ಫೈನ್, ದಟ್ ಈಸ್ ಟು ಸಮ್ ಎಕ್ಸ್ಟೆಂಟ್. ಆಮೇಲೆ ಅವರು ಈ ಸೀಟಿನ ಕೆಳಗೆ ಕೆಲವರು ಈ ಹಳ್ಳ ಬಾವಿ ತರದ್ದು ಇದನ್ನ ಇಟ್ಕೊಳ್ತಾರೆ. ಅದೆಲ್ಲ ಹೀಟ್ ಇದಾಗಬಾರ್ದು, ಆಮೇಲೆ ಪ್ರೆಷರ್ ಜಾಸ್ತಿ ಆಗಬಾರ್ದು ಅಂತ ಇದು ಮಾಡ್ತಾರೆ. ಸ್ಪೈನ್ಗೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಅವೆಲ್ಲ ಬಹಳ ಮೈನರ್ ಸಪೋರ್ಟ್ ಮಾಡ್ತದೆ. ಕ್ವಾಡ್ ಸಪೋರ್ಟ್ಸ್ ಈಸ್ ಕರೆಕ್ಟ್ ಆಗಿರೋ ಪೋಸ್ಚರ್, ಕರೆಕ್ಟ್ ಬ್ರೇಕ್ ತಗೊಳ್ಳೋದು, ಕರೆಕ್ಟ್ ಎಕ್ಸರ್ಸೈಸ್ ಮಾಡೋದು, ಸರಿಯಾದ ಭಂಗಿ, ಆಮೇಲೆ ಬ್ರೇಕ್ ತಗೊಳ್ಳೋದು, ನಂತರ ಸರಿಯಾಗಿ ಒಂದು ಎಕ್ಸರ್ಸೈಸ್ ಮಾಡ್ಕೋಬೇಕು, ಫುಡ್ ಇಷ್ಟು. ಆಮೇಲೆ ಗಾಡಿ ಕಂಡೀಷನ್ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಶಾಕ್ ಅಬ್ಸರ್ವರ್ ಇರಲ್ಲ, ರಫ್ ರೋಡು, ಗಂಟೆಗಟ್ಲೆ ಒಂದೇ ಕಡೆ ಕೂತ್ಕೋತಾರೆ, ಒಬ್ಬರು ಸರಿ ಕೂಡಲ್ಲ, ಒಂದು ಹೆಂಗೆ ಕೂತಿರ್ತಾರೆ. ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತೇವೆ. ಒಂದು 10 years 12 years ಹೆಂಗೋ ಓಡಿಸ್ತಾರೆ. ಆಮೇಲೆ ಮೈ ಕೈ ನೋವು ಒದ್ದಾಡ್ತಾರೆ, ಆಮೇಲೆ ಭುಜದ ನೋವು ಇದೆಲ್ಲ ಶುರುವಾಗ್ಬಿಡುತ್ತೆ. ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಎಲ್ಲಿವರೆಗೆ ಅದು ಹಾವಿನ ತರ ಅದು ಸ್ಪೈನ್ ಮೂವ್ಮೆಂಟ್ ಅಲ್ಲಿ ಇದ್ರೆ ಹೆಲ್ದಿ ಇರುತ್ತೆ. ಯಾವಾಗ ಅದು ರಿಜಿಡ್ ಆಗ್ಬಿಡುತ್ತೆ, ಒಂದ್ರ ಮೇಲೆ ಲೋಡ್ ಜಾಸ್ತಿ, ಇನ್ನೊಂದ್ರ ಮೇಲೆ ಲೋಡ್ ಕಡಿಮೆ, ಅವಾಗ ನರದ ಮೇಲೆ ಪ್ರೆಷರ್ ಆಗೋದು, ಬೆನ್ಮೂಳೆಗಳು ಸವಿಯೋದು, ಆಮೇಲೆ ಎಕ್ಸ್ಟ್ರಾ ಗ್ರೋತ್ ಆಗೋದು, ಕ್ಯಾಲ್ಸಿಯಂ ಡಿಪಾಸಿಟ್ ಆಗಿ, ಆಮೇಲೆ ಅದು ಹೋಗಿ ಸ್ಪೈನಲ್ ಕಾರ್ಡ್ ಟಚ್ ಆಗೋದು. ಕೆಲವೊಬ್ರು ಈ ಫುಲ್ ಇಷ್ಟು ನೇರ ಆಗಿಬಿಡುತ್ತೆ, ನಡೆಯಕ್ಕೆ ಬರಲ್ಲ ಸ್ಪೈನಲ್ ಕಾರ್ಡ್ ಹಿಡ್ಕೊಂಡು. ಆ ಟೈಮಲ್ಲಿ ಬರ್ತಾರೆ. ಈಗ ಒಂದು ಆಪರೇಷನ್ ಮಾಡ್ರೆ ಎಲ್ಲ ರೆಡಿ ಆಗ್ಬಿಡ್ಬೇಕು. ಇಷ್ಟೆಲ್ಲ ಸೌದು ಹೋಗಿರೋದು, ಅಲ್ಲಿ ಹಾಳಾಗಿರೋ ಸ್ಪೈನಲ್ ಕಾರ್ಡು ಯಾವ ನರದ ಮೇಲೆ ಟಚ್ ಆಗಿದೆ ಅದು ಸರಿ ಮಾಡೋದು, ಉಳಿದಿರೋದೆಲ್ಲ ಹಾಳು ಮಾಡಿರೋದು ಏನು ಮಾಡ್ತಾರೆ. ಆ ಸ್ಟೇಜಲ್ಲಿ ಬಂದರೆ ರಿಸಲ್ಟ್ಸ್ ಸರಿಗೆ ಬರಲ್ಲ ಸರ್. ಅದಕ್ಕೆ ಈಗ KSRTC ಡ್ರೈವರ್ಗಳಿಗೆಲ್ರಿಗೂ ಮೇಲಿಂದ ಮೇಲೆ ಹೆಲ್ತ್ ಚೆಕಪ್ ಮಾಡಿಸ್ತಾ ಇರ್ತಾರೆ. ಅವರು ಅದಕ್ಕೆ ತಗೊಳ್ಳೋದು ಭಾಳ ಒಳ್ಳೇದು ಅಂತ. ಹೆಲ್ತ್ ಚೆಕಪ್ ಒಂದು ಅವ್ರಿಗೆ ಸ್ಪೈನ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಹೆಲ್ತ್ ಚೆಕ್ ಅಂದ್ರೆ ಏನ್ ಮಾಡ್ತಾರೆ, ಬರೀ ಒಂದಿಷ್ಟು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಹಾರ್ಟ್ ಇದೆ, ಶುಗರ್ ಇದೆ, BP ಇದೆ, ಒಂದಿಷ್ಟು ಮೆಡಿಸಿನ್ ತಗೊಳ್ರಿ. ಅವರು ಏನಾಗುತ್ತೆ, ಏನಾಗಲ್ಲ, ಯಾವ ತರ ಕೊಡ್ಬೇಕು, ಎಷ್ಟು ಗಾಡಿ ಓಡಿಸ್ಬೇಕು, ಏನ್ ಎಕ್ಸರ್ಸೈಸ್ ಮಾಡಬೇಕು, ಏನ್ ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಏನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವ್ರಿಗೆ ಒಂದು ಅವೇರ್ನೆಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವೆಲ್ಲ ಪ್ರಿವೆಂಟೇಬಲ್. ಪ್ರಿವೆಂಟೇಬಲ್. ಈಗ
ಸ್ಟ್ರೋಕು ಪ್ರಿವೆಂಟೇಬಲ್ಲು, ಬ್ಲೀಡು ಪ್ರಿವೆಂಟೇಬಲ್ಲು, ಸ್ಪೈನ್ ಪ್ರಾಬ್ಲಮ್ಸ್ ಪ್ರಿವೆಂಟೇಬಲ್ಲು, ಹಾರ್ಟ್ ಅಟ್ಯಾಕು ಪ್ರಿವೆಂಟೇಬಲ್ಲು. ಇದೆಲ್ಲ ಯಾರು ಮಾಡಬೇಕು? ನಾವು ಮಾಡ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಅವೇರ್ನೆಸ್ ಬಂದರೆ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮೆಲ್ಲರ ಕರ್ತವ್ಯ, ನಾವು ವೈದ್ಯರಾಗಿ, ನಿಮ್ಮ ಮೀಡಿಯಾದವರಾಗ್ರಿ, ಅವ್ರಿಗೆ ಫಸ್ಟ್ ಅವೇರ್ನೆಸ್ ಕೊಡಬೇಕು. ಆದಷ್ಟು ಅವ್ರಿಗೆ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಮೇಲೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಆಗಬೇಕು. ಆಮೇಲೆ ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದರೆ ಅದಕ್ಕೆ ಏನೇನು ಬೇಕೋ ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಹೆಲ್ಪ್ ಮಾಡಬೇಕು ಆಗುತ್ತೆ. ಸರ್, ಇವಾಗ ತಾವು ಹೇಳೋ ಪ್ರಕಾರ ಡ್ರೈವರ್ಗಳಿಗೆ ವಾಕ್ ಮಾಡಬೇಕು, ಅದ್ರ ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ವಾಕ್ ಮಾಡೋದ್ರಿಂದ ಕೈ ಕಾಲಿಗೆ ಹೆಲ್ಪ್ ಆಗುತ್ತೆ, ಒಂಚೂರು ಹಾರ್ಟ್ಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ನಾಟ್ ಎನಫ್. ನಮಗೆ ನೋಡಿ, ನಾ ಹೇಳದ್ನಲ್ಲ, ಕ್ಯಾಟ್ ಕೌ ಪೊಸಿಷನ್ ಅಂತೀವಲ್ಲ, ಅದು ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಯೋಗಾಸನ ಭಾಳ ಇಂಪಾರ್ಟೆಂಟ್. ಅಂದರೆ ನಿಮ್ಮ ಬೆನ್ನು ಮೂವ್ಮೆಂಟ್ ಆಗಬೇಕದು, ಊರಿಗೆ. ಆವಾಗ ಅದಕ್ಕೆ ಮಸಲಿಗೆ ಸ್ಟ್ರೆಂಗ್ತ್ ಬರಬೇಕು. ಬೆನ್ನು ಹುಡುಗರಿಗೆ ಗಟ್ಟಿ ಹಿಡ್ಕೊಳ್ಳೋಂಥ ಸ್ಟ್ರೆಂಗ್ತ್ ಯಾರು ಹಿಡ್ಕೋತಾರೆ? ಬೆನ್ನುರಿಗೆ. ಅದು ಮೂವ್ಮೆಂಟ್ 32 ಮೂಳೆಗಳು ಹಿಂಗೆ ಮೂವ್ಮೆಂಟ್ ಆಗ್ತಾ ಇರಬೇಕು. ಅವಾಗ ಅದು ಮೂವ್ಮೆಂಟ್ ಮಾಡೋಕ್ಕೆ ಸ್ಪೈನ್ ಮಸಲ್ಸ್ ಸ್ಟ್ರಾಂಗ್ ಇರಬೇಕು. ಮಸಲ್ ಸ್ಟ್ರಾಂಗ್ ಯಾವಾಗ ಆಗುತ್ತೆ? ಅದಕ್ಕೆ ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರನೇ ಅದು ಆಗೋದು. ಒಂದೇ ಒಂದು ಯೋಗಾಸನದಿಂದ, ಇಲ್ಲ ಸ್ಪೈನ್ ಎಕ್ಸರ್ಸೈಸಿಂದ, ಒಂದು ಸ್ವಿಮ್ಮಿಂಗ್ ಎಲ್ಲಕ್ಕ ಬೆಸ್ಟ್. ಅವ್ರಿಗೆ ಏನು ಸಿಗ್ಲಿಲ್ಲ ಅಂದ್ರೆ ವಾರಕ್ಕೆ 2 ಸಲನಾದ್ರೂ ಸ್ವಿಮ್ಮಿಂಗ್ ಮಾಡಿದ್ರೆ ಸಾಕು. ಆಮೇಲೆ ಚಾಲಕರು ಸ್ವಿಮ್ಮಿಂಗ್ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್. ಯೋಗಾಸನ ಇವೇನಿಲ್ಲ ಅಂದ್ರೆ ವಾರದಲ್ಲಿ ಅಟ್ಲೀಸ್ಟ್ ಕನಿಷ್ಠ 2 ಸಾರಿ ಸ್ವಿಮ್ಮಿಂಗ್ ಮಾಡಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ನಾನು ಪಾಪ ಬಹಳ ನೋಡಿರೋದು, ಡ್ರೈವರ್ಸ್ ಬಹಳ ಸಫರ್ ಆಗ್ತಾರೆ ಬ್ಯಾಕ್ ಪೇನ್ಲಿ ಅಂತ. ಅವ್ರಿಗೆ ಅವೇರ್ನೆಸ್ ಕೊಡೋದು, ಕೆಲವೊಂದ್ಸಲ ಒಂದೇನೋ ನೀವು ಆರ್ಗನೈಸ್ ಮಾಡ್ರೆ ಅವ್ರಿಗೆ ಕಂಪ್ಲೀಟ್ ಎಕ್ಸರ್ಸೈಸ್ ಏನೇನು ಮಾಡ್ಬೇಕಂತ ಒಂದು ಹೇಳ್ಕೊಟ್ರೆ ಅವ್ರು ಮಾಡಿದ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದು ಟೋಟಲಿ ಪ್ರಿವೆಂಟೇಬಲ್. ಅವೇರ್ನೆಸ್ ಬಂದರೆ ಸಾಕು.